ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಜೈರಾಮ್ ಕಾರ್ತಿಕ್ ಸರ್ ಇದ್ದಾರೆ. ಕನ್ನಡದಲ್ಲಿ ಮಿಂಚಿದ್ದಾಯಿತು ಕಿರುತೆರೆಯಲ್ಲಿ ಮತ್ತು ಹಿರಿತೆರೆಯಲ್ಲಿ, ಈಗ ಬಾಲಿವುಡಲ್ಲಿ ಕೂಡ ಮಿಂಚ್ತಾ ಇದ್ದಾರೆ. ಸಿನಿಮಾದಲ್ಲಿ ಮಾತಾಡ್ಸೋಣ. ಸರ್ ಸಿಕ್ಕಿದ್ದಾರೆ. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಾ? ನಮಸ್ಕಾರ, ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಸರ್. ಸೊ ಕನ್ನಡದಲ್ಲಿ ಮಿಂಚಿದ್ದಾಯಿತು, ಬಾಲಿವುಡ್ಡಲ್ಲಿ ಮುಂಚೆ ಕಿರುತೆರೆಯಲ್ಲಿ ಮಿಂಚ್ತಾ ಇದ್ರಿ, ಈಗ ಹಿರಿತೆರೆಯಲ್ಲೂ ಮಿಂಚ್ತಾ ಇದ್ದೀರಾ. ಸೊ ಹೆಂಗೆ ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತಾಯಿದೆ, ಯಾಕಂದರೆ ಒಳ್ಳೆಯ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ಬಾಲಿವುಡ್ನಲ್ಲಿ, ಕೃಷ್ಣಾವತಾರಮ್. ಸೊ ಅದರಲ್ಲೊಂದು ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡ್ತಾಯಿದ್ವಲ್ಲ. ಒಂದು ಮೈಥೋ ಸಬ್ಜೆಕ್ಟ್ ಮಾಡಬೇಕಾದ್ರೆ ಅದೊಂದು ಒಬ್ಬ ಆ್ಯಕ್ಟರ್ಗೆ ಅದು ಖುಷಿ ಕೊಡುತ್ತೆ. ಸೊ ಆಬ್ವಿಯಸ್ಲಿ ತುಂಬ ಖುಷಿ ಆಗ್ತಾಯಿದೆ ಈ ಸಿನಿಮಾ. ಅದೇ ಡ್ರೀಮು ಆ್ಯಕ್ಚುಲಿ ತುಂಬ ಜನಕ್ಕೆ. ಐತಿಹಾಸಿಕ ಸಿನಿಮಾ ಮಾಡಬೇಕು, ಪೌರಾಣಿಕ ಸಿನಿಮಾ ಮಾಡಬೇಕನ್ನೋ ಪ್ರತಿ ಕಲಾವಿದನಿಗೂ ನಾವು ದೊಡ್ಡ ದೊಡ್ಡ ಸ್ಟಾರ್ಗೂ ಕೇಳಿದ್ರೆ ಅಲ್ಟಿಮೇಟ್ ಅವ್ರದ್ದು ಗೋಲ್ ಏನು, ಯಾವ ಕ್ಯಾರೆಕ್ಟರ್ ಮಾಡಬೇಕಂದ್ರೆ ಆ ಥರ ಹೇಳ್ತಾರೆ. ಬಟ್ ನಿಮಗೆ ಅದು ಇದಾಯಿತು, ರಿಯಾಲಿಟಿಗೆ ಬಂತದ್ದು ಆಸೆ. ಸೊ ಅದು ಅಂದ್ಕೊಂಡಿದ್ರೆ ಏನಾದರೂ ಈ ಥರದ ಕ್ಯಾರೆಕ್ಟರ್ಗಳು ಮಾಡಬೇಕಾಗಿತ್ತು, ಮಾಡಿದೆ ಅಂತ ಆ ಥರ? 100% ಅಂದ್ಕೊಂಡಿರಲಿಲ್ಲ, ಅದೇ ಬಂತು. ಬಟ್ ನಾನು ಯಾವಾಗಲೂ ಹೇಳ್ತೀನಿ, ನನಗೆ ರಾಜ್ಕುಮಾರ್ ಸರ್ ಅವರ ಪೌರಾಣಿಕ ಕಥೆಗಳನ್ನ ನೋಡಿ ನಮ್ಮ ಆಗಿನ ಕಾಲದಲ್ಲೇ ಆ ಥರ ಮಾಡ್ತಾಯಿದ್ದವರು ಇವಾಗ ಯಾಕೆ ಮಾಡೋಕ್ಕಾಗಲ್ಲ ಅಂತ ಯಾವಾಗಲೂ ಒಂದು ಯೋಚನೆ ಇರ್ತಾಯಿತ್ತು. ಬಟ್ ನನ್ನ ಅದೃಷ್ಟ, ನನಗೆ ಹಿಂದಿನಲ್ಲಿ ಸಿಕ್ತು ಆ ಒಂದು ಅವಕಾಶ ರಾವಣನ ಪಾತ್ರ ಮಾಡಿದಾಗ. ಬಟ್ ಅವರ ಮನಸ್ಸಿನಲ್ಲಿ ಅದು ಉಳ್ಕೊಂತು. ಓಕೆ, ಯಾವ್ದಾದ್ರು ಒಂದು ಪೌರಾಣಿಕ ಮಾಡ್ಬೇಕಾದ್ರೆ ಇವನ್ನ ಕರಿಬೋದು ಅಂತ ಅಂದ್ಕೊಂಡು ಈ ಒಂದು ಕೃಷ್ಣಾವತಾರಮ್ಗೆ ಕರೆದ್ರಲ್ಲ. ಸೊ ಒಬ್ಬ ಆ್ಯಕ್ಟರ್ಗೆ ನೀವು ಹೇಳ್ದಂಗೆ ಪೌರಾಣಿಕ ಕಥೆಗಳನ್ನ ಮಾಡೋದಿದೆಯಲ್ಲ, ಅದೊಂದು ಅಲ್ಟಿಮೇಟ್ ಅಂತ ಅನಿಸುತ್ತೆ. ಯಾಕಂದರೆ ಜನ್ರಲೈಸ್ ಆಗಿ ಒಂದು ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಎಲ್ಲ ಮಾಡ್ಬೋದು. ಬಟ್ ನಾವು ಅಂದ್ಕೊಂಡಿರೋ ಒಬ್ಬ ರಾಜನ ಕಥೆನೋ ಇಲ್ಲಾಂದರೆ ದೇವ್ರ ಕಥೆನೋ ಅದೆಲ್ಲ ಮಾಡಬೇಕಾದ್ರೆ 100% ಖುಷಿ ಕೊಡುತ್ತೆ. ಆಮೇಲೆ ನಿಮ್ಮ ಫಿಸಿಕ್ಕಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಆ ಥರ ಪಾತ್ರಗಳು. ಐತಿಹಾಸಿಕ ಪೌರಾಣಿಕ ಎಲ್ಲ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಅಲ್ಲೂ ಸಿನಿಮಾದಲ್ಲಿ ನೋಡಿದಾಗ್ಲೂ ಅಷ್ಟೇ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಇನ್ನೊಂದು ಏನು ಹೇಳ್ತೀನಂದರೆ, ಸೂಟ್ ಆಗೋದಕ್ಕಿಂತ ಇವಾಗ ಒಬ್ಬ ಡೈರೆಕ್ಟರ್ ಆಗಲಿ, ಒಬ್ಬರು ಕ್ರಿಯೇಟಿವ್ ಪೀಪಲ್ ಇರ್ತಾರಲ್ಲ, ಅವರು ಒಬ್ಬ ಮನುಷ್ಯನ ಹೆಂಗೆ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಓಕೆ, ಅವ್ರನ್ನ ಯಾವ ರೀತಿ ಒಂದು ಪಾತ್ರಕ್ಕೆ ಅಳವಡಿಸ್ಬೋದು ಅವ್ರನ್ನ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಡೈರೆಕ್ಟರ್. ಸೊ ಅವರ ಮನಸ್ಸಿನಲ್ಲಿ, ಕಣ್ಣಲ್ಲಿ ನನಗೆ ಕಾಣಿಸಿದೆ, ಓಕೆ ಇವನ್ನ ಆ ಥರ ಮಾಡ್ಬೋದು ಅಂತ. ಯಾಕಂದರೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಾನು ಸಿ.ಆರ್.ಕೆ. ರಾಮ್ ಸೀರಿಯಲ್ ಮಾಡಿದ್ನಲ್ಲ, ಅಲ್ಲಿ ಸಾವಿರಾರು ಜನ ಆಡಿಷನ್ ಕೊಟ್ಟಿದ್ದರು. ಬಟ್ ಆ ಡೈರೆಕ್ಟ್ರಿಗೆ ಬರೀ ನನ್ನ ಫೋಟೋ ನೋಡಿ ಅವನ ಕಣ್ಣು ನನಗೆ ರಾವಣನ ಕಣ್ಣು ಥರ ಕಾಣಿಸ್ತಾ ಇದೆ ಅನ್ನೋದಕ್ಕೆ ಮಾತ್ರ ನಾನು ತೊಗೊಂಡಿದ್ದು. ನಾನು ಆ್ಯಕ್ಟಿಂಗ್ ಸ್ಕಿಲ್ ನೋಡಲಿಲ್ಲ, ಓಕೆ, ನನ್ನ ಪರ್ಸ್ನಾಲಿಟಿ ನೋಡಲಿಲ್ಲ, ಬರೀ ಕಣ್ಣು ಮಾತ್ರ ನೋಡಿದ್ರು. ಸೊ ಇದು ವಿಷನ್ ಆಫ್ ದ ಡೈರೆಕ್ಟರ್. ಸರ್ ಇದರಲ್ಲೂ ತುಂಬ ಒಳ್ಳೆ ಕ್ಯಾರೆಕ್ಟರ್ ಸಿಕ್ಕಿದೆ. ಸೊ ಆ ಕ್ಯಾರೆಕ್ಟ್ರನ್ನ ಹೆಂಗೆ ಅರ್ಥ ಮಾಡ್ಕೊಂಡ್ರಿ ಮತ್ತು ಪರ್ಫಾರ್ಮ್ ಮಾಡಿದ್ದಿಲ್ಲ ಹೆಂಗಿತ್ತು ನಿಮಗೆ ಅಂತ? ಪೌರಾಣಿಕ ಮಾಡಬೇಕಾದ್ರೆ ತುಂಬ ಕಷ್ಟ. ಯಾಕಂದರೆ ಆ ಪಾತ್ರದ ಬಗ್ಗೆ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ. ಇವಾಗ ಈ ಒಂದು ಕೃಷ್ಣಾವತಾರಮ್ ಸಿನಿಮಾದಲ್ಲಿ ನಾನು ಮಾಡಿರೋ ಪಾತ್ರ ಬಂದ್ಬಿಟ್ಟು ಸತ್ಯಜಿತ್. ಇದು ಸತ್ಯಭಾಮ ಅವರ ತಂದೆ ಪಾತ್ರ. ಓಕೆ, ಅವರು ದ್ವಾರಕಾನಲ್ಲಿ ಟ್ರೆಷರರ್ ಆಗಿರ್ತಾರೆ. ಆ್ಯಂಡ್ ಆ ಸತ್ಯಜಿತ್ ಅವರು ಒಂದು ಸಮಂತಕ ಮಣಿನ ಪಡ್ಕೊಂಡಿರ್ತಾರೆ ಸೂರ್ಯನಿಂದ ತಪಸ್ ಮಾಡಿಬಿಟ್ಟು. ಸೊ ಅದಿದ್ದಾಗ ನೀವೆಷ್ಟು ಬೇಕಾದ್ರೂ ವೆಲ್ತನ್ನು ಸೃಷ್ಟಿ ಮಾಡ್ಬೋದು ಆ ಒಂದು ಸಮಂತಕ ಮಣಿಯಿಂದ. ಸೊ ಆ ಒಂದು ಪಾತ್ರ ಮಾಡ್ಬೇಕಾದ್ರೆ ಅವ್ರು ನನಗೆ ನರೇಟ್ ಮಾಡಿದ್ರು ಆ ಸ್ಟೋರಿನ. ನನಗೆ ಗೊತ್ತೇ ಇರಲಿಲ್ಲ. ಫಸ್ಟ್ ಅವರು ನನಗೆ ಫೋನ್ ಮಾಡಿಬಿಟ್ಟು ಹಿಂಗೊಂದು ಆ್ಯಂಟಗನಿಸ್ಟ್ ರೋಲ್ ಇದೆ ಅಂತ ಅಂದರು. ನಾನು ಅಂದ್ಕೊಂಡೆ ಕಂಸನ್ ಇರ್ಬೋದು ಕೃಷ್ಣನ ಜೊತೆ. ಬಟ್ ಅವ್ರು ಕಂಸಂದಲ್ಲ, ಯಾರಿಗೂ ಇದ್ರ ಬಗ್ಗೆ ಎಕ್ಸ್ಪ್ಲೋರೇ ಮಾಡಿರಲ್ಲ ಅಂಥ ಒಂದು ಪಾತ್ರ ಸತ್ಯಜಿತ್ ಅಂತ ಹೋಗಿ ಅವರು ನೆರೇಟ್ ಮಾಡಿದ್ರು ಅದ್ರ ಬಗ್ಗೆ, ಅವ್ನು ಹಿಂಗೆ ಪಾತ್ರ ಅಂತ. ಸೊ ನನಗೇನಂದರೆ ಒಂದೊಂದು ಸತಿ ಏನಾಗುತ್ತೆ, ನಾನು ತುಂಬ ಹೋಮ್ವರ್ಕ್ ಮಾಡ್ತೀನಿ. ವಾಪಸ್ ಬಂದಮೇಲೆ ನಾನು ಬಾಂಬೆಯಿಂದ ಸತ್ಯಜಿತ್ ಬಗ್ಗೆ ಓದಿದೆ ಸಾಕಷ್ಟು ಕಡೆ. ಇವಾಗ ಈಸಿ ಅಲ್ವಾ, ಇವಾಗ ನಮ್ಮ ಗೂಗಲ್ನೆಲ್ಲ ಸರ್ಚ್ ಮಾಡಿದ್ರೆ ಈಸಿ. ಎಲ್ಲದನ್ನು ನಾನು ಓದ್ಬಿಟ್ಟು, ಓ ಇದು ಪಾತ್ರ ಅಂತ ಅಂದ್ಬಿಟ್ಟು ನಾನು ಯಾವ ಥರ ಅದನ್ನು ಮಾಡ್ಬೋದು, ಎಷ್ಟು ಪವರ್ಫುಲ್ ಮಾಡ್ಬೋದು, ಅದನ್ನು ಒಂದು ನಾರ್ಮಲ್ ಇರೋದನ್ನು ಪವರ್ಫುಲ್ ಹೇಗೆ ಮಾಡ್ಬೋದು ಅನ್ನೋದನ್ನ ಅದೇನೋ ನನಗೆ ಗೊತ್ತಿಲ್ಲ. ನನಗೆ ಈ ಒಂದು ಆ್ಯಕ್ಟಿಂಗ್ ಬಗ್ಗೆ ಇಷ್ಟೊಂದು ಆಸಕ್ತಿ ಇದೆಯಲ್ಲ, ಅದಕ್ಕೋಸ್ಕರ ಅನಿಸುತ್ತೆ ಮೋಸ್ಟ್ ಪ್ರಾಬಬ್ಲಿ. ಆಮೇಲೆ ಲುಕ್ಸೂ ತುಂಬ ಚೆನ್ನಾಗಿದೆ. ಆ ಪ್ರಿಪ್ರೇಷನ್ಸ್ ಎಲ್ಲ ಹೆಂಗೆ ಬಂತು? ಒಂದು ಕ್ಯಾರೆಕ್ಟ್ರು ಎಕ್ಸ್ಪೆಷಲಿ ಅದು ಪೌರಾಣಿಕ ಮಾಡ್ಬೇಕಾದ್ರೆ ಆ ಲುಕ್ಕು ನಮಗೆ ನೋಡಿದಾಗ ಇಂಪ್ರೆಸ್ ಆಗಬೇಕದು ಫಸ್ಟ್ ಲುಕ್ಕಲ್ಲೇ. ಆಮೇಲೆ ಎಕ್ಸ್ಪೆಷಲಿ ತುಂಬ ಕಣ್ಣನ್ನೇ ಫೋಕಸ್ ಮಾಡಿ ತುಂಬ ಶಾರ್ಟ್ಸ್ ಎಲ್ಲ ತೆಗ್ದಿದ್ದಾರೆ. ಸೊ ಅದೆಲ್ಲ ಸರ್ ಅವರು ತುಂಬ ಹೋಮ್ವರ್ಕ್ ಮಾಡ್ತಾರೆ. ಒಂದು ಕಾಸ್ಟ್ಯೂಮ್ ಬಗ್ಗೆ ಸಿಕ್ಕಾಪಟ್ಟೆ ಹೋಮ್ವರ್ಕ್ ಮಾಡ್ತಾರೆ. ಆ ಕಲರ್ಸ್ ಹಂಗೆ ಬರಬೇಕು, ಆ ಕಾಸ್ಟ್ಯೂಮ್ ಕಲರು. ಆ ಪಗಡಿ ಹಾಕ್ಕೊಳ್ಳೋದಿದೆಯಲ್ಲ, ಅದು ನಾನು ಶೂಟಿಂಗ್ ಮಾಡಬೇಕಾದ್ರೆ ಎವ್ರಿ ಡೇ ನಾವು ಹೋಗಿ ಅದನ್ನು ಹಾಕಿಸ್ಕೊತಾ ಇದ್ದಿದ್ದು. ಅದು ರೆಡಿಮೇಡ್ ಅಲ್ಲ, ಅದನ್ನು ಅವ್ರು ಸುತ್ತೋನು ಕಟ್ಟೋರು.
ಸೊ ಅದನ್ನು ಪರ್ಫೆಕ್ಟಾಗಿ ಹಂಗೆ ಇರಬೇಕು. ಆಮೇಲೆ ನಾನು ಬಿಯರ್ಡ್ ಇರಲಿಲ್ಲ, ಕಡಿಮೆ ಇತ್ತು. ಅವರಂದರು ನ್ಯಾಚುರಲಾಗಿ ಬಿಯರ್ಡ್ ಬಿಟ್ಬಿಡಿ, ಯಾಕಂದರೆ ನಾವು ಅದನ್ನು ಅಂಟಿಸಿದ್ರೆ ಅದು ಆರ್ಟಿಫಿಷಿಯಲಾಗಿ ಕಾಣಿಸುತ್ತೆ ಅಂತ. 6 ತಿಂಗಳು ಆ ಸಿನಿಮಾಗೋಸ್ಕರ ನಾನು ಬಿಟ್ಬಿಟ್ಟಿದ್ದೆ. ಓಕೆ, ಯಾವುದೋ ಒಂದು ಸಿನಿಮಾ ಆಯಿತು, ಅದನ್ನು ಮುಂದಕ್ಕೆ ತಳ್ಳಿದೆ. ಯಾಕಂದರೆ ಈ ಸಿನಿಮಾಗೋಸ್ಕರ, ಆ ಕ್ಯಾರೆಕ್ಟರ್ಗೋಸ್ಕರ ಆ ಬಿಯರ್ಡ್ನ ಬಿಟ್ಟಿದ್ದು. ಸೊ ಅವರು ಒಂದು ಇದನ್ನು ಮಾಡ್ಬೇಕಾದ್ರೆ, ಒಂದು ಕ್ಯಾರೆಕ್ಟ್ರನ್ನ ಡಿಫೈನ್ ಮಾಡ್ಬೇಕಾದ್ರೂ ಆ ಕ್ಯಾರೆಕ್ಟರ್ ಬಗ್ಗೆ ತುಂಬ ಡೀಪಾಗಿ ಹೋಗ್ತಾರೆ. ಕಾಸ್ಟ್ಯೂಮ್ ಬಗ್ಗೆ ನೀವು ಹೇಳ್ದಂಗೆ ಕಾಸ್ಟ್ಯೂಮ್ ಬಗ್ಗೆ ತುಂಬ ಚೆನ್ನಾಗಿ ಅವರು ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಆ ಲುಕ್ ಹಿಂಗೆ ಇರಬೇಕು ಅಂತ ಅಂದ್ಬಿಟ್ಟು, ಆ ಪೋಸ್ಚರ್ ಹಿಂಗೆ ಇರಬೇಕಂತ ಅಂದ್ಬಿಟ್ಟು. ಸೊ ನಿಮಗೆ ಹಿಂದಿಯಲ್ಲಿ ಈ ಥರದ್ದೊಂದು ಸ್ಟ್ರಾಂಗ್ ರೋಲ್ಸ್ ಬರ್ತಾ ಇದೆ, ರಾವಣ ಆಗಿರ್ಬೋದು, ಈ ಥರದ್ದಾಗಿರ್ಬೋದು. ಕನ್ನಡದಲ್ಲಿ ನಮ್ಮ ಭಾಷೆಯಲ್ಲೇ ಬರ್ತಾ ಇಲ್ಲ ಅನ್ನೋದು ಏನಾದರೂ ಬೇಜಾರ ನಿಮಗೆ? ಆ ಥರದ್ದು ಏನಾದರೂ ಇದೆಯಾ ಸರ್? ಹೆಂಗೆ ಮತ್ತು ಇಲ್ಲಿ ಆ ಥರದ್ದೊಂದು ಪಾತ್ರ ಮಾಡಬೇಕನ್ನೋ ಆಸೆ ನಿಮಗೆ? 100% ನಮ್ಮ ಕನ್ನಡದಲ್ಲಿ ನನಗೆ ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕಂತ ತುಂಬ ಆಸೆ ಇದೆ. ಅವಕಾಶಗಳು ಸಿಕ್ಕಿದಾಗ ಖಂಡಿತ ನಾನು ಮಾಡ್ತೀನಿ. ಬಟ್ ನನಗೇನಂತ ಅಂದರೆ, ಆವಾಗಲೇ ಹೇಳ್ದಂಗೆ ನನಗೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರು ಆ ಟೈಮ್ನಲ್ಲಿ ಅಷ್ಟು ಪೌರಾಣಿಕ ಪಾತ್ರಗಳು ಮಾಡಿದ್ರಲ್ಲ, ಈಗ ಯಾಕೆ ನಮ್ಮಲ್ಲಿ ಮಾಡೋಕ್ಕಾಗ್ತಾ ಇಲ್ಲ ಅಂತ ನನಗೆ ಬೇಜಾರಾಗ್ತಾಯಿದೆ. ಯಾಕಂದರೆ ಇಷ್ಟೊಂದು ಟೆಕ್ನಾಲಜಿ ಇದೆ, ಇಷ್ಟೊಂದು ಒಳ್ಳೊಳ್ಳೆ ಆ್ಯಕ್ಟರ್ಸ್ ಇದ್ದಾರೆ. ಟ್ರಸ್ಟ್ ಮೀ, ಈಸಿಯಾಗಿ ಜನಕ್ಕೆ ತಲುಪ್ಬೋದು. ಇದು ಎಂತೆಂಥೋ ಸಿನಿಮಾ ಮಾಡೋ ಬದಲು ಆ ಥರ ಸಿನಿಮಾ ಮಾಡಿದಾಗ ನಮ್ಮ ಒಂದು ಇವಾಗ ಏನಾಗಿದೆ ಅಂದರೆ, ಸೊಸೈಟಿ ಏನಾಗಿದೆ ಅಂದರೆ, ತುಂಬ ಜನ ಬರೀ ಕೆಟ್ಟದನ್ನೇ ನೋಡ್ತಾ ಇದ್ದಾರೆ, ನೆಗೆಟಿವೇ ನೋಡ್ತಾ ಇದ್ದಾರೆ. ಸೊ ಆ ಒಂದು ಸೊಸೈಟಿಯಿಂದ ನೀವು ಚೆನ್ನಾಗಿ ಮಾಡಬೇಕಂದ್ರೆ, ಪಾಸಿಟಿವ್ ತರಬೇಕಂದ್ರೆ ನಮ್ಮ ಸನಾತನ ಧರ್ಮ ತರಬೇಕು. ಎಷ್ಟಿದೆ ಹೇಳಿ ನೀವು ಕಥೆಗಳು, ನಮ್ಮ ಹಿಂದುತ್ವದ ಕಥೆಗಳು ಎಷ್ಟೊಂದಿದೆ. ಅದನ್ನು ತಂದರೆ ಟ್ರಸ್ಟ್ ಮೀ ಒಂದೊಂದು ಸಿನಿಮಾನೂ ಹಿಟ್ ಆಗುತ್ತೆ. ಸಾಕಷ್ಟು ಕಲಾವಿದರಿಗೆ ಅವಕಾಶ ಸಿಗುತ್ತೆ, ಇಂಡಸ್ಟ್ರಿನೂ ಗ್ರೋ ಆಗುತ್ತೆ, ಜನನೂ ಥಿಯೇಟ್ರಿಗೆ ಹೋಗಿ ನೋಡ್ತಾರೆ. ಅವಾಗ ನೀವು ಯಾವ ಜನಕ್ಕೂ ಭಯಂಗಿಲ್ಲ, ನಮ್ಮ ಕನ್ನಡದವ್ರಿಗೆ ನೀವು ಥಿಯೇಟ್ರಿಗೆ ಯಾಕೆ ಬರ್ತಾ ಇಲ್ಲ ಅಂತ ಅಂದ್ಬಿಟ್ರೆ. ಸರ್, ಈಗ ಸಿನಿಮಾ ಕೃಷ್ಣಾವತಾರ, ಅದ್ರ ಜೊತೆಗೆ ರೀಸೆಂಟಾಗಿ ನೀವು ಕೃಷ್ಣನ ದೇವಸ್ಥಾನಕ್ಕೆ ಹೋಗಿದ್ರಿ. ಕೃಷ್ಣ ಅಂದರೆ ನಿಮಗೆ ಒಬ್ಬೊಬ್ರಿಗೆ ಒಂದೊಂಥರ ಅದು ಮನಸ್ಸಿಗೆ ಕನೆಕ್ಟ್ ಆಗೋದು, ಅರ್ಥ ಮಾಡ್ಕೊಳೋದು, ಲೈಫ್ ಲೆಸನ್ನು ಕೃಷ್ಣಂದು. ಸೊ ನಿಮಗೆ ಹೆಂಗೆ ಲೈಫ್ ಲೆಸನ್ ಆಗಿದೆ ಕೃಷ್ಣ ಅನ್ನೋ ಪಾತ್ರ ಮತ್ತು ಇದೆಲ್ಲ? ಮೊದಲು ಇಷ್ಟು ನಾನು ಡೀಪಾಗಿ ಕೃಷ್ಣನ ಬಗ್ಗೆ ಗೊತ್ತಿರಲಿಲ್ಲ ನನಗೆ. ಕೃಷ್ಣ ಅಂದರೆ ಪೂಜೆ ಮಾಡೋದು ಅಷ್ಟೇ. ಅವ್ರಿಗೆ ಇಷ್ಟೊಂದು ಜನ ಸಖಿಯರಿದ್ದರು, ಬರೀ ಅದ್ರ ಬಗ್ಗೆ, ಇಲ್ಲಾಂದರೆ ಮಹಾಭಾರತದ ಯುದ್ಧದ ಬಗ್ಗೆ ಕೃಷ್ಣ ಅವರು ಅದಕ್ಕೆ ಒಂದು ಪಾಂಡವರ ಜೊತೆ ಇದ್ದರು ಅಂತ ಇಷ್ಟು ಮಾತ್ರ ಗೊತ್ತಿತ್ತು. ಈ ಸಿನಿಮಾ ಮಾಡಿದ್ಮೇಲೆ ಆ ಕೃಷ್ಣ ಅನ್ನೋದು ಒಂದು ಎಮೋಷ್ನಲ್ ಸೈಡು ಕೃಷ್ಣಂದಿತ್ತು ಅನ್ನೋದನ್ನು ನಾನು ಇದರಲ್ಲಿ ನೋಡಿದೆ. ಆ್ಯಂಡ್ ಸಾಕಷ್ಟು ಅವರು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಎಷ್ಟು ಕಷ್ಟಪಟ್ಟರು. ಒಂದು ದೇವರಾಗಿ ಅವ್ರು ಆರಾಮಾಗಿ 2 ನಿಮಿಷದಲ್ಲಿ ಹಿಂಗೆ ಮುಗಿಸ್ಬಿಡ್ಬೋದಾಯ್ತು ಯಾವುದನ್ನು ಬೇಕಾದ್ರೂ. ಬಟ್ ಅವ್ರು ಅನುಭವಿಸಿದ್ರು ಅದನ್ನು. ಇವಾಗ ಈ ಸಿನಿಮಾದಲ್ಲೇ ನೋಡಿದ್ರೆ, ಇವಾಗ ನನ್ನ ಪಾತ್ರದ ಜೊತೆ ಅವರು ಫೈಟ್ ಮಾಡ್ತಾರಲ್ಲ, ಅವ್ರು 2 ನಿಮಿಷ ನನ್ನನ್ನು ಮುಗಿಸೋದಕ್ಕೆ. ಬಟ್ ಇಲ್ಲ, ಅವರು ಓಕೆ ನಾನು ಪ್ರೂವ್ ಮಾಡ್ತೀನಿ, ನಾನು ಕಳ್ಳ ಅಲ್ಲ ಅಂತ ಅಂದ್ಬಿಟ್ಟು ಹೋಗಿ ಪ್ರೂವ್ ಮಾಡಿಬಿಟ್ಟು ಬರೋದು. ಆಮೇಲೆ ಪ್ರತಿಯೊಬ್ಬ ಮನುಷ್ಯಂದು ಅಂತ್ಯ ಇದೆ. ತುಂಬ ಜನ ಅಂದ್ಕೊತಾರೆ ನಾನು ಅಂತ್ಯನೇ ಇಲ್ಲ ನನ್ನ ಜೀವನದಲ್ಲಿ, ನಾನು ಇದು ನಾನು ಹಂಗಾಗ್ತೀನಿ ಅಂತ. ಬಟ್ ಪ್ರತಿಯೊಬ್ಬ ಮನುಷ್ಯ ಏನೇ ಆಗಲಿ ಅವ್ನಿಗೆ ಅಂತ್ಯ ಇದೆ, ಮತ್ತೆ ಅವನು ಹುಟ್ಟು ಬರ್ತಾನೆ ಅಂತ. ಅದನ್ನೆಲ್ಲ ನೋಡಿದಾಗ ಹೆಂಗೆ ಅನಿಸ್ಬಿಡ್ತಂದರೆ, ಜೀವನ ತುಂಬ ಸುಲಭ ಆ್ಯಕ್ಚುಲಿ. ನಾವೇ ಅದನ್ನು ಕಷ್ಟ ಮಾಡ್ಕೊತೀವಿ ಇನ್ಫ್ಯಾಕ್ಟು. ಅದರಲ್ಲಿ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಡೈಲಾಗ್ ಇದೆ. ಕೃಷ್ಣ ಹೇಳೋದು, ಮನುಷ್ಯನಾಗಿ ಬದುಕೋದು ಈಸಿ, ಆದರೆ ದೇವ್ರ ರೂಪದಲ್ಲಿ ಮನುಷ್ಯನಾಗಿ ಬದುಕೋದಿಲ್ಲ, ತುಂಬ ಕಷ್ಟ ಅಂತ ಅಂದ್ಬಿಟ್ಟು. ಇವಾಗ ಫಾರ್ ಎಕ್ಸಾಂಪಲ್ಲು, ದೇವ್ರಂತ ನಾವು ಏನಂತೀವಿ, ಸತ್ಯ ಧರ್ಮ, ಅದನ್ನು ಒಬ್ಬ ಮನುಷ್ಯ ಆ ಒಂದು ಪಾತ್ನ ಫಾಲೋ ಮಾಡ್ತಾನಲ್ಲ, ಏನೂ ಹಿಂಸೆ ಮಾಡ್ದಾನೆ ಆ ಪಾತ್ ಫಾಲೋ ಮಾಡಿ, ತುಂಬ ಕಷ್ಟ ಸಿಗುತ್ತೆ ಅವನಿಗೆ ಜೀವನದಲ್ಲಿ. ನಿಮಗೆ ಗೊತ್ತು, ತುಂಬ ಕಷ್ಟ ಸಿಗುತ್ತೆ. ಬಟ್ ಆ ಕಷ್ಟನ ಅನುಭವಿಸ್ಬೇಕು, ಅದೇ ಜೀವನ. ಸರ್, ಇವಾಗ ಇದು ಆ ಶೂಟಿಂಗ್ ಈಗ ಕನ್ನಡದಲ್ಲೂ ಮಾಡಿದ್ದೀರಾ, ಬಾಲಿವುಡಲ್ಲೂ ಮಾಡಿದ್ದೀರಾ, ಏನಾದರೂ ಡಿಫ್ರೆನ್ಸ್ ಅಂತ ಅನಿಸುತ್ತಾ? ಅಲ್ಲಿ ವರ್ಕಿಂಗ್ ಸ್ಟೈಲು ಅದೆಲ್ಲ ಹೆಂಗಿರುತ್ತೆ ಆ್ಯಕ್ಚುಲಿ ಬಾಲಿವುಡಲ್ಲಿ? ಅವ್ರು ಹೋಮ್ವರ್ಕ್ ತುಂಬ ಚೆನ್ನಾಗಿ ಮಾಡ್ತಾರೆ. ಪ್ರೀ ಪ್ರೊಡಕ್ಷನ್ ಫ್ಯಾಂಟಾಸ್ಟಿಕ್ಕು. ಸೊ ಈ ಕೃಷ್ಣಾವತಾರಂ ಸಿನಿಮಾಗೆ ನಾನು ಫಸ್ಟ್ ಡೇ ಹೋದಾಗ, ಹಾರ್ದಿಕ್ ಗಜ್ಜರ್ ಅವರು ಡೈರೆಕ್ಟರು, ನಮ್ಮ ಸಿ.ಆರ್.ಕೆ. ರಾಮ್ನಲ್ಲಿ ಅವ್ರು ಒನ್ ಆಫ್ ದ ಡೈರೆಕ್ಟರ್ಸ್ ಆಗಿದ್ದರು. ಸೊ ಅವರು ಒಂದು ಬುಕ್ ತೋರಿಸಿದ್ರು, ಸ್ಟೋರಿ ಬುಕ್ಕು. ಸೊ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ಪೇಂಟಿಂಗ್ ಥರ ಇತ್ತು. ಅವರಂದರು JK ಸಿನಿಮಾ ಹಿಂಗಿರುತ್ತೆ ಅಂತ. ನಾನಂದರೆ ಹಿಂಗಿರುತ್ತಾ ಅಂತ. ಲೈಕ್ ಎಸ್, ಹೀಗೆ ಇರುತ್ತೆ, ಪ್ರತಿಯೊಂದನ್ನು ನಾವು ಡೀಟೇಲಾಗಿ ಮಾಡ್ತಾಯಿದ್ದೀವಿ ಅಂದ್ಬಿಟ್ಟು. ಆ್ಯಂಡ್ ನನ್ನ ಲುಕ್ ಟೆಸ್ಟ್ ಆಯಿತು. ಆ ಲುಕ್ ಟೆಸ್ಟ್ ಯು ಡೋಂಟ್ ಬಿಲೀವ್ 2 to 3 days ಆಯ್ತು ಲುಕ್ ಟೆಸ್ಟು. ಆ ಪ್ರಿಸೈಸ್ ಅದೇ ರೀತಿ ಬರೋವರೆಗೆ ಬಿಡಲಿಲ್ಲ ಅವರು.
ಓಕೆ ಕಲರ್ ಕಾಂಬಿನೇಷನು ಹಿಂಗೆ ಇರಬೇಕು ಅಂತ ಅಂದ್ಬಿಟ್ಟು ಸಾಕಷ್ಟು ಕಾಸ್ಟ್ಯೂಮ್ಸ್ ಇತ್ತು, ಆ ಜ್ಯುವೆಲ್ರಿ ಮ್ಯಾಚ್ ಆಗಬೇಕು ಅಂತ ಅಂದ್ಬಿಟ್ಟು. ಸೊ ದಿಸ್ ವಾಟ್ ಈಸ್ ಆ್ಯಕ್ಚುಲಿ ಪ್ಯಾಷನ್ ಟುವರ್ಡ್ಸ್ ನೀವೇನೇ ಮಾಡೋ ಒಂದು ಕೆಲಸದದು. ಸೊ ಅದನ್ನು ನಾನು ನೋಡಿದೆ ಅಲ್ಲಿ, ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಂಡ್ ಆ ಸ್ಕ್ರಿಪ್ಟು ನನಗೆ ಕೊಟ್ಟರಲ್ಲ, ನಂದು ಡೈಲಾಗ್ ಮಾಡ್ಯುಲೇಷನ್ಸ್ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಕೂರಿಸ್ಕೊಂಡು, ಆ್ಯಕ್ಚುಲಿ ವರ್ಕ್ಶಾಪ್ ಇತ್ತು. ಅವರಂದ್ರೆ ವರ್ಕ್ಶಾಪ್ ನಿಮಗೇನು ಬೇಡ, ಬಟ್ ಸ್ಟಿಲ್ ಆ ಒಂದು ನೆರೇಷನ್ ನಾನು ಹೆಂಗೆ ಹೇಳ್ತೀನಿ ಅವ್ರು ಹೆಂಗೆ ಹೇಳ್ತಾರೆ, ಯಾವ್ದು ಬೆಸ್ಟ್ ಮಾಡ್ಬೋದು. ಯಾಕಂದರೆ ನೀವು ಡೈರೆಕ್ಟಾಗಿ ಸೆಟ್ಟಿಗೆ ಹೋಗ್ಬಿಟ್ಟು ನಾನು ಡೈಲಾಗ್ ಕೊಡು ಓದ್ತೀನಿ ಅದಲ್ಲ. ಯು ನೀಡ್ ಟು ಗೆಟ್ ಪ್ರಿಪೇರ್ಡ್ ಫಾರ್ ಇಟ್, ಸೊ ದಟ್ ಅಲ್ಟಿಮೇಟ್ಲಿ ನಿಮ್ಗೆ ಒಂದು ಬೆಸ್ಟ್ ಬರಬೇಕು ತಾನೆ ಜನಕ್ಕೆ. ಸೊ ಈ ಪ್ರಿಪ್ರೇಷನ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸೆಟ್ ವರ್ಕ್ ಎಲ್ಲ ಅವ್ರು ಎಷ್ಟು ಹೋಮ್ವರ್ಕ್ ಮಾಡಿದ್ದಾರೆ ಅಂದರೆ, ಅಹಮದಾಬಾದ್ನಲ್ಲಿ ನಾವು ಶೂಟ್ ಮಾಡಿದ್ದು ಹ್ಯುಮಂಗಸ್ ಸೆಟ್, ಹ್ಯೂಜ್ ಸೆಟ್ಟು. ಆ್ಯಂಡ್ ಅವರ ಒಂದು ಕಂಪ್ನಿ, ಹಾರ್ದಿಕ್ ಡೈರೆಕ್ಟರ್ ಇದ್ದಾರಲ್ಲ, ಅವ್ರದ್ದೊಂದು ಕಂಪ್ನಿ VFX ಕಂಪ್ನಿ ಇದೆ. ಎಷ್ಟು ಡೀಟೇಲಿಂಗ್ ಹಂಗೆ ಮಾಡ್ತಾರೆ ಅಂತ ಅಂದರೆ, ಆ್ಯಂಡ್ ದೇ ಆರ್ ವೆರಿ ಕಾನ್ಫಿಡೆಂಟ್. ತುಂಬ ನಾನು ಕಲ್ತಿದ್ದೇನು ಗೊತ್ತಾ, ಆ ಹೋಮ್ವರ್ಕ್ ಎಲ್ಲ ಮಾಡಿದ್ರಲ್ಲ, ಸೆಟ್ನಲ್ಲಿ ಹೋದರೆ ಎಲ್ಲರೂ ಪೀಸ್ಫುಲ್, ಒಬ್ಬರು ಮಾತಾಡಲ್ಲ, ಯಾರ್ಯಾರಿಗೆ ಏನೇನು ಕೆಲಸ ಗೊತ್ತು ಅವ್ರಿಗೆ ಮೊದಲೇ. ಸಿನಿಮಾಟೋಗ್ರಾಫರ್ ಅವರೆಲ್ಲ ಹೋಮ್ವರ್ಕ್ ಹೆಂಗೆ ಮಾಡಿರ್ತಾರೆ ಅಂತ ಅಂದರೆ, ಕ್ಯಾಮ್ರಾ ಇಡಬೇಕು, ಆ ಶಾಟ್ ತೆಗಿಬೇಕು, ದಟ್ ಈಸ್ ದೇರ್ ಹೋಮ್ವರ್ಕ್. ಅಲ್ಲಿಗೆ ಹೋಗ್ಬಿಟ್ಟು ನಾನು ಇಲ್ಲಿಡ್ಲಾ ಅಲ್ಲಿಡ್ಲಾ ಟಾಕೇ ಇಲ್ಲ. ಸೊ ಇಷ್ಟು ಪ್ರಿಪ್ರೇಷನ್ ಇದ್ದಾಗ ಒಂದು ಪ್ರಾಡಕ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ನಾನು ಕಲ್ತಿದ್ದಲ್ಲಿ. ಓಕೆ ಸರ್, ಈಗ ನೀವು ರಾವಣನ ಕ್ಯಾರೆಕ್ಟ್ರು ಮಾಡಿದಿರಿ, ಇವಾಗ ಯಶ್ ಸರನ್ನು ರಾವಣ ಆಗಿದ್ದಾರೆ ಬಾಲಿವುಡಲ್ಲೇ ಅವರು. ಸೊ ಆ ಲುಕ್ಕೆಲ್ಲ ನೋಡಿದ್ರೆ ನಿಮ್ಗೆ ಏನು ಅನ್ನಿಸ್ತು? ಅವರ ಆ್ಯಕ್ಟಿಂಗ್ ಎಲ್ಲ ಟೀಸರಲ್ಲಿ ಬಂದಿತ್ತು. ಯಶ್ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ದ ಮೋಸ್ಟ್ ಟ್ಯಾಲೆಂಟೆಡ್. ಓಕೆ, ಅವರ ಜರ್ನಿನೇ ನೀವು ನೋಡ್ಕೊಂಡು ಬನ್ನಿ. ತುಂಬ 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 ನೀಟಾಗಿ ಅವರು ಒಂದು ಆ್ಯಕ್ಟಿಂಗ್ಗೋಸ್ಕರ ಪ್ರಾಣನೇ ಕೊಡ್ತಾರೆ. ಅದು ಕಾಣಿಸುತ್ತೆ ಅದು. ಇಲ್ಲಾಂದರೆ ಯಾರು ಒಬ್ಬ ಆ್ಯಕ್ಟರ್ ಆ ಥರ ಗ್ರೋ ಆಗೋಕ್ಕೆ ಕಷ್ಟ ಅದು. ಸೊ ಪ್ರತಿಯೊಂದು ಹೆಜ್ಜೆನೂ ಅವ್ರು ಇಟ್ಕೊಂಡು ಬಂದಿದ್ದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ನನಗೆ ತುಂಬ ಖುಷಿಯಾಗಿತ್ತು, ಅವ್ರು ಮಾಡ್ತಾ ಇದ್ದಾರೆ ರಾವಣನ ಪಾತ್ರ. ಆ್ಯಂಡ್ ಎಷ್ಟು ನೀಟಾಗಿ ಸೂಟ್ ಆಗುತ್ತೆ ಅದನ್ನು. ಆ್ಯಂಡ್ ನನಗೇನು ಕಾನ್ಫಿಡೆನ್ಸ್ ಅಂತ ಅಂದರೆ, ಹಿ ಸೋ ಟ್ಯಾಲೆಂಟೆಡ್. ಅವ್ರು 100% ಅದಕ್ಕೆ ಮ್ಯಾಕ್ಸಿಮಮ್ ಎಫರ್ಟ್ ಹಾಕ್ಬಿಟ್ಟಿರ್ತಾರೆ ಅವರು ಟು ಗೆಟ್ ದ ಬೆಸ್ಟ್ ಔಟ್ ಆಫ್ ಇಟ್. ಸೊ ಇಲ್ಲಿ ಏನಂತ ಅಂದರೆ, ನನಗೆ ಓಕೆ ನಾನೊಂದು ಪಾತ್ರ ರಾವಣನ್ ಮಾಡಿದ್ದೀನಿ, ಇವಾಗ ಯಶ್ ಅವ್ರು ಮಾಡಿದಾಗ ಅದನ್ನು ನೋಡೋದಕ್ಕೆ ಐ ವಾಂಟ್ ಇಟ್ ಟು ಲುಕ್ ಇವನ್ ಬೆಟರ್. 100% ಅವ್ರು ಬೆಟರ್ ಇರುತ್ತೆ. ಓಕೆ, ಸೊ ಇಟ್ ಈಸ್ ವೆರಿ ನೈಸ್ ಟು ಓಕೆ ನಾನು ಆ ಪಾತ್ರ ನಾನು ಮಾಡಿದ್ದೆ ಅಂತ ಹೇಳ್ಕೊಡೋದಕ್ಕೆ ಖುಷಿ ಆಗುತ್ತೆ. ಬಟ್ ಹೀ ಈಸ್ ಅ ಫ್ಯಾಂಟಾಸ್ಟಿಕ್ ಆ್ಯಕ್ಟರ್ ಯಶ್ ಅವರು. ಸರ್, ಇನ್ನು ಸುದೀಪ್ ಸರ್ ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಸಪೋರ್ಟಾಗಿ ನಿಲ್ತಾರೆ. ಈ ಸಿನಿಮಾಗೂ ಅವರು ವಿಶ್ ಮಾಡಿದರು, ಇನ್ಸ್ಟಾದಲ್ಲಿ ನೀವು ಹಾಕಿದ್ರಿ. ಸೊ ನಿಮ್ಮ ಲುಕ್ಕೆಲ್ಲ ನೋಡಿದಾಗ ಸರ್ ಕಡೆಯಿಂದ ಏನಂದರು, ಏನು ಫೀಡ್ಬ್ಯಾಕ್ ಬಂತು? ಇಲ್ಲ, ಸುದೀಪ್ ಸರ್ ಯಾವಾಗಲೂ ಅಷ್ಟೇ. ನನಗೆ ಇವಾಗಲೂ ಜ್ಞಾಪಕ ಇದೆ, ಸಿಯಾಕಿರಾ ಮಾಡಿದಾಗ ಅವ್ರು ಥೈಲ್ಯಾಂಡ್ನಲ್ಲಿ ಶೂಟ್ ಮಾಡ್ತಾಯಿದ್ರು, ಮಾಣಿಕ್ಯ ಅದು. ಆವಾಗ ನನಗೆ ಅಲ್ಲಿಂದ ಮೆಸೇಜ್ ಹಾಕಿದ್ರು, ನಿಂದಿಲ್ಲೊಂದು ಹೋರ್ಡಿಂಗ್ ನೋಡಿದೆ ರಾವಣಂದು, ಥೈ ಲ್ಯಾಂಗ್ವೇಜ್ನಲ್ಲಿ ನಿಂದು ಬರ್ತಾಯಿತ್ತು ಅಂತ ಅಂದ್ಬಿಟ್ಟು. ನಾನು ಹೌದಾ, ಓಕೆ ಥ್ಯಾಂಕ್ ಯು ಅಂತ ಅಂದ್ಬಿಟ್ಟು ನಾನು ಹೇಳಿದೆ. ಸೊ ಅವರು ಅವಾಗಲೇ ಅಪ್ರಿಷಿಯೇಟ್ ಮಾಡಿದ್ರು ತುಂಬ. ಓಕೆ, ಒಂದು ಮೈಥಾಲಜಿಕಲ್ ಸಬ್ಜೆಕ್ಟಿಗೆ ನೀನು ತುಂಬ ಚೆನ್ನಾಗಿ ಕಾಣಿಸ್ತೀಯ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಪಾತ್ರ ನಾನು ತೋರಿಸಿದಾಗ ಅವರು ಇನಿಷಿಯಲಿ ಐ ಥಿಂಕ್ ಸೊ ಅವ್ರು ನಾರ್ಮಲಿ ಯಾವುದೋ ಇರ್ಬೋದು, ಬಟ್ ಅವ್ರು ನೋಡ್ಬಿಟ್ಟು ಹಿ ರಿಯಲಿ ಲೈಕ್ ಇಟ್. ತುಂಬ ಇಷ್ಟಪಟ್ಟರು ಅವರು. ಅಂದರೆ ಹೀಗೆ ಒಬ್ಬ ಆ್ಯಕ್ಟರ್ಗೆ ಒಂದು ಅವಕಾಶಗಳು ಸಿಗಬೇಕು ಟು ಪರ್ಫಾರ್ಮ್ ಅಂತ ಅಂದ್ಬಿಟ್ಟು. ಆ್ಯಂಡ್ ಅವ್ರು ಯಾವಾಗಲೂ ಅಷ್ಟೇ. ಇಟ್ ಈಸ್ ನಾಟ್ ದಟ್ ನಾವು ಹೋದಾಗಲೆಲ್ಲ ಸಿನಿಮಾಗೆ ಬಗ್ಗೆನೇ ಮಾತಾಡ್ತೀವಿ, ಬೇರೆ ಇನ್ನೇನು ಮಾತಾಡಲ್ಲ. ಅವ್ರ ಸಿನಿಮಾ ಬಗ್ಗೆ ಇರ್ಬೋದು, ಇಲ್ಲ ನಮ್ಮ ಸಿನಿಮಾ ಬಗ್ಗೆ ಇರ್ಬೋದು, ಇಲ್ಲಾಂದರೆ ಯಾವ್ಯಾವ ಸಿನಿಮಾ ನಡೀತಾ ಇದೆ ಅದ್ರ ಬಗ್ಗೆ ಮಾತಾಡ್ಬಿಟ್ಟು. ಸೊ ಆ ಒಂದು ಪಾಸಿಟಿವ್ ಎನ್ವಿರಾನ್ಮೆಂಟ್ನಲ್ಲೇ ಯಾವಾಗಲೂ ನಾವು ಇರ್ತೀವಿ. ತುಂಬ ಅಪ್ರಿಷಿಯೇಟ್ ಮಾಡಿದ್ರು. ಇವಾಗಲೂ ನೀವು ನೋಡಿದ್ರಲ್ಲ, ಆ ಬೈಟ್ ಕೊಟ್ಟಿದ್ರು ನನಗೆ, ಅವರೇ ಕೊಟ್ಟರು. ಸೊ ವಿ ನೀಡ್ ಪೀಪಲ್, ಸೊಸೈಟಿ ಈ ಥರ ಇರಬೇಕು, ಒಬ್ರನ್ನೊಬ್ರು ಬ್ಯಾಕ್ ಮಾಡ್ತಾ ಇರಬೇಕು, ಒಬ್ರನ್ನೊಬ್ರು ಅಪ್ರಿಷಿಯೇಟ್ ಮಾಡ್ತಾ ಇರಬೇಕು. ಆವಾಗ ಒಂದು ಸೊಸೈಟಿ ಒಂದು ಪಾಸಿಟಿವ್ ಆಗಿರುತ್ತೆ. ಸರಿನಾ? ಸುದೀಪ್ ಸರ್ ಕ್ಯಾಪ್ಟನ್ಸಿಯಲ್ಲಿ ನೀವು ಕ್ರಿಕೆಟ್ ಆಡಿದ್ದೀರಾ. ಸುದೀಪ್ ಸರ್ ಕ್ಯಾಪ್ಟನ್ಸಿ ಅಂದರೆ ಡೈರೆಕ್ಷನಲ್ಲಿ ನೀವು ಆ್ಯಕ್ಟ್ ಮಾಡೋದೆಲ್ಲ ಆಸೆ ಇದೆಯಾ? ಯಾವಾಗ ಏನಾದರೂ ಅದೇನಾದರೂ ಮಾತುಕತೆ ಆ ಥರದ್ದು ಅವರ ಜೊತೆ ಆ್ಯಕ್ಟಿಂಗು ಅಥವಾ ಅವರ ಡೈರೆಕ್ಷನಲ್ಲಿ ಕೆಲಸ ಆ ಥರ? ಅಫ್ಕೋರ್ಸ್ ನನ್ನ ಆಲ್ ಟೈಮ್ ಬೆಸ್ಟ್ ಡೈರೆಕ್ಟರ್ ಸುದೀಪ್ ಸರ್. ಯಾಕಂದರೆ ನಾನು ಕೆಂಪೇಗೌಡ ಮಾಡಿದ ಮೇಲೇ ನನಗೆ ಓಕೆ ಸಿನಿಮಾ ಅಂದರೆ ಹಿಂಗೆ ಗುರು ಅಂತ ಗೊತ್ತಾಗಿದ್ದು. ಯಾಕಂದರೆ ಅಷ್ಟು ಹಾರ್ಡ್ ವರ್ಕ್ ಮಾಡಿರೋದನ್ನು ನಾನು ನೋಡೀನಿ. ಬೆಳಗ್ಗೆ 6 ಗಂಟೆಗೆ ಸೆಟ್ನಲ್ಲಿ ಅವರೇ ಫಸ್ಟ್ ಇರ್ತಾಯಿದ್ರು. ಎಷ್ಟು ನಾನ್ ಸ್ಟಾಪ್ 24/7 ಕೆಲಸ ಮಾಡ್ತಾಯಿದ್ರು. ಮೇ ಬಿ 1 ಅವರ್ ಮಲ್ಕೊತಾಯಿದ್ರು. ಅದನ್ನೆಲ್ಲ ನೋಡ್ಬಿಟ್ಟು ಅವಾಗ ಅನಿಸ್ತು ಸಿನಿಮಾ ಅನ್ನೋದು ಒಂದು ಸೀರಿಯಸ್ ಪ್ರೊಫೆಷನ್ ಅಂತ ಅಂದ್ಬಿಟ್ಟು. ಸೊ 100% ಅವ್ರದ್ದು
ಯಾವ್ಯಾವ ಸಿನಿಮಾ ಮುಂದಕ್ಕೆ ಬರುತ್ತೆ ಅದರಲ್ಲಿ ನನಗೆ ಅವಕಾಶ ಸಿಕ್ಕಿದ್ರೆ ಇಟ್ ವಿಲ್ ದ ಬೆಸ್ಟ್ ಥಿಂಗ್ ಆಫ್ ಮೈ ಲೈಫ್ ಅವ್ರ ಜೊತೆ ವರ್ಕ್ ಮಾಡೋದು. ಯಾಕಂದರೆ ಅವರಿಂದ ನಾನು ಆ್ಯಕ್ಟಿಂಗ್ ತುಂಬ ಕಲ್ತಿದ್ದೀನಿ. ಓಕೆ, ಅವ್ರನ್ನ ನೋಡಿ ಅಳವಡಿಸ್ಕೊಂಡಿದ್ದೀನಿ ನಾನು ಆ್ಯಕ್ಟಿಂಗ್ನಲ್ಲಿ. ಓಕೆ, ಈ ಥರ ಯಾಕಂದರೆ ಇಟ್ಸ್ ವೆರಿ ಈಸಿ ಅಲ್ವಾ, ನೀವು ಒಬ್ಬರನ್ನ ಯಾವಾಗಲೂ ಮೀಟ್ ಮಾಡ್ತಾ ಇರೋರನ್ನ ನೋಡಿದಾಗ ಅವ್ರ ಮ್ಯಾನರಿಸಮ್ ಎಲ್ಲ ನೋಡಿದಾಗ ನೀವು ಒಬ್ಬ ಹ್ಯೂಮನಾಗಿ ಅದು ಹೋಗ್ಬಿಡುತ್ತೆ, ಇನ್ಸ್ಟಾಲ್ ಆಗಿಬಿಡುತ್ತೆ. ಆ್ಯಂಡ್ ಇಫ್ ಇಟ್ಸ್ ರಿಯಲಿ ಗುಡ್ ಈಸಿಲಿ ಕ್ಯಾಪ್ಚರ್ ಆಗೋಗ್ಬಿಡುತ್ತೆ. ಸೊ ಜಸ್ಟ್ ವೇಟಿಂಗ್ ಫಾರ್ ದಟ್ ಆಪರ್ಚುನಿಟಿ. ಸರ್, ಇವಾಗ ಲಾರ್ಜರ್ ದೆನ್ ಲೈಫ್ ಸಿನಿಮಾ ಅಂದಿದ ತಕ್ಷಣ ಇಂಡಿಯನ್ ಸಿನಿಮಾದಲ್ಲಿ ರಾಜಮೌಳಿ ಅವರ ಹೆಸರು ಬರುತ್ತೆ. ಅವರ ಸಿನಿಮಾಗಳನ್ನ ನೋಡಿದಾಗ ಮತ್ತು ಅವ್ರ ಜೊತೆನೂ ಆ್ಯಕ್ಟಿಂಗ್ ಮಾಡುವಾಗ ನಿಮ್ಮ ಫಿಸಿಕ್ಕು ಅದೆಲ್ಲ ನೋಡಿದ್ರೆ ಒಳ್ಳೆ ಕ್ಯಾರೆಕ್ಟರ್ ಕೊಡ್ಬೋದು ನಿಮಗೂ ಅಂತ ಅನ್ಸುತ್ತೆ ನಮಗೆ. ಅವ್ರ ಡೈರೆಕ್ಷನಲ್ಲಿ ಮಾಡೋದು ಆ ಥರದ್ದೆಲ್ಲ ಅವರು ನೆಕ್ಸ್ಟ್ ಮಹಾಭಾರತ ಅದೆಲ್ಲ ಮಾಡ್ತಾಯಿದ್ದಾರೆ. ಸೊ ಹಿಂಗೆ ಅನ್ಸುತ್ತೆ ನಿಮ್ಗೆ? 100%. ಇವಾಗ ನಾನು ಈಗನಲ್ಲಿ ಒಂದು ಪಾತ್ರ ಮಾಡಿದ್ದೆ, ನಮ್ಮ ಕನ್ನಡದಲ್ಲಿ ರಿಲೀಸ್ ಆಗಿತ್ತಲ್ಲ, ಓಪನಿಂಗು ಸುದೀಪ್ ಸರ್ನ ಇಂಟ್ರೊಡ್ಯೂಸ್ ಮಾಡಿದ್ದು ಆ ಒಂದು ಪಾತ್ರ ನಾನು ಮಾಡಿದ್ದೆ. ಸೊ ಆವಾಗ ನನಗೆ ಅಷ್ಟೊಂದು ಸಿನಿಮಾ ಏನಂದರೆ ನಾನು ಕೆಲಸ ಮಾಡ್ತಾಯಿದ್ದೆ. ಸೊ ಕೆಲಸ ತುಂಬ ಇಂಪಾರ್ಟೆಂಟ್ ಇತ್ತು ನನಗೆ. ಓಕೆ, ಸಿನಿಮಾ ಅಂದರೆ ಇಷ್ಟೇ ಅಂದ್ಬಿಟ್ಟು 1 ಡೇ ಶೂಟ್ ಅಲ್ವಾ ಅಂತ ಹೋಗಿ ಮಾಡ್ತಾಯಿದ್ದು, ಅದಂತ ಗೊತ್ತಿರಲಿಲ್ಲ. ಇಟ್ ಈಸ್ ಸೋ ಬಿಗ್. ಡೈರೆಕ್ಷನಲ್ಲಿ ಮಾಡಿದ್ದೀರಾ ಅಂತ? ಹೌದು. ಆಮೇಲೆ ಕರ್ನಾಟಕದಲ್ಲೆಲ್ಲ ರಿಲೀಸ್ ಆಯ್ತಲ್ಲ ಈಗ, ಅದರಲ್ಲಿ ನಾನಿದ್ದೀನಿ. ಓಪನಿಂಗ್ ಶಾಟು ಸುದೀಪ್ ಸರ್ನ ಇಂಟ್ರೊಡ್ಯೂಸ್ ಮಾಡೋದೇ ನಾನು. ಸೊ ನನಗೆ ಅಷ್ಟೊಂದು ಗೊತ್ತೇ ಇರಲಿಲ್ಲ. ಈಗ ಹಂಗಾಗುತ್ತೆ ಅಂತ ಅಂದ್ಬಿಟ್ಟು ಅವೆಲ್ಲ ನಮ್ಗೆ ಗೊತ್ತಿರಲಿಲ್ಲ. ಶೂಟಿಂಗ ಆಯಿತು, ಒಂದಿನ ಹೋದೆ, ಮಾಡಿಬಿಟ್ಟು ಬಂದು ಆಫೀಸಿಗೆ ಕೆಲಸಕ್ಕೆ ಹೋಗ್ತಾಯಿದ್ದೆ. ಸೊ ಇವಾಗ ರಾಜಮೌಳಿ ಸರ್ ಅಂತ ಒಬ್ಬ ದೊಡ್ಡ ಡೈರೆಕ್ಟ್ರ್ ಜೊತೆ ಒಂದು ಅವಕಾಶ ಸಿಕ್ಕಿದ್ರೆ ಅದು ಒಂದು ಪಾತ್ರ ಮಾಡೋದಕ್ಕೆ ಇಟ್ ವಿಲ್ ಬಿ ನಿಜವಾಗ್ಲೂ ಒಬ್ಬ ಆರ್ಟಿಸ್ಟಿಗೆ ಅದಕ್ಕಿಂತ ಬೇರೆದು ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ನಾವು ಸಿ.ಆರ್.ಕೆ. ರಾಮ್ ಶೂಟಿಂಗ್ ಹೈದರಾಬಾದ್ನಲ್ಲಿ ಮಾಡಬೇಕಾದ್ರೆ ನಮ್ಮ ಆಪೋಸಿಟ್ ಸೆಟ್ನಲ್ಲೇ ಬಾಹುಬಲಿದು ನಡೀತಾ ಇದ್ದು. ಸೊ ಆ ಸೆಟ್ಟಿಗೆ ನಾನು ಹೋದೆ ಸರ್ನ ಮೀಟ್ ಮಾಡೋಕ್ಕೆ. ಯಾಕಂದರೆ ಮಾಡಿದ್ನಲ್ಲ ಈಗ, ಸೋ ಗುಡ್ ಯಾರು, ಒಂದು ಪಿನ್ ಬೀಳೋ ಸೌಂಡ್ ಬರಲ್ಲ. ಪ್ರತಿಯೊಬ್ಬರೂ ಅವ್ರವ್ರ ಕೆಲಸ ಮಾಡ್ತಾ ಇರ್ತಾರೆ. ಓಕೆ, ಎಷ್ಟು ಪ್ರೊಫೆಷ್ನಲ್, ನೀಟಾಗಿ, ಅದಕ್ಕೇ ಆ ಕ್ವಾಲಿಟಿ ಹಂಗೆ ಬರೋದು. ಅದನ್ನೆಲ್ಲ ಆ ಒಂದು ಸೆಟ್ನಲ್ಲಿ ವರ್ಕ್ ಮಾಡೋ ಅವಕಾಶ ನನಗೆ ಸಿಕ್ಕಿದ್ರೆ ಖಂಡಿತ ಅದಕ್ಕಿಂತ ಏನಿಲ್ಲ. ಸದ್ಯದ ಟ್ರೆಂಡಿಂಗ್ ನ್ಯೂಸು ಟಿ.ವಿ.ಕೆ. ವಿಜಯ್ ಸರ್ ಗೆದ್ದಿದ್ದು ಒಬ್ಬ ಸಿನಿಮಾ ನಟ, ಸಿನಿಮಾದ ಪವರನ್ನು ಅದು ತೋರಿಸ್ತು. ಎಲ್ಲ ಸಿನಿಮಾನೇ ಬೇರೆ, ರಾಜಕೀಯನೇ ಬೇರೆ, ಇಲ್ಲಿ ಮಾಡ್ದಂಗೆ ಅಲ್ಲಿ ರಾಜಕೀಯದಲ್ಲೆಲ್ಲ ಮಾಡೋಕ್ಕಾಗಲ್ಲ ಅನ್ನೋದು ಮಾತಿತ್ತು. ಬಟ್ ಅವ್ರು ಪ್ರೂವ್ ಮಾಡಿದ್ರು. ಆ ಗೆಲುವು ನಿಮಗೆ ಹೆಂಗೆ ಅನಿಸಿದೆ? ಸಿನಿಮಾದವರೆಲ್ಲ ಒಂದೊಂದು ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಅದಕ್ಕೆ. ನಿಮಗೆ ಹೆಂಗೆ ಅನಿಸಿದೆ ಸರ್ ಅವ್ರ ಗೆಲುವು? ಹೆಂಗೆ ನೋಡ್ತೀರಿ ನೀವು ಅದನ್ನು? ಸರ್, ಒಂದು ವಿಷಯ ಅಂದರೆ ಪ್ರತಿಯೊಂದು ಒಬ್ಬ ಆ್ಯಕ್ಟರು ಪಾಲಿಟಿಕ್ಸಿಗೆ ಬರೋದಾಗಲಿ, ಒಬ್ಬರು ಪೊಲಿಟಿಷಿಯನ್ ಪಾಲಿಟಿಕ್ಸ್ನಲ್ಲಿರೋದು ಆ್ಯಕ್ಟಿಂಗ್ ಮಾಡೋದಾಗಲಿ, ಇದೆಲ್ಲ ಒಂದು ಲೆವೆಲ್ಗೆ ಹೋಗ್ಬೇಕಂದ್ರೆ ತುಂಬ ಕಷ್ಟ. ಇವಾಗ ವಿಜಯ್ ಅವರು ಗೆದ್ದಿದ್ದಾರೆ ಅಂತ ಅಂದರೆ ಬರೀ ಅವರ ಒಂದು ಆ್ಯಕ್ಟಿಂಗ್ನಲ್ಲಿ ಫೇಮಸ್ ಆಗಿರೋದಕ್ಕೆ ಗೆದ್ದಿಲ್ಲ. ಓಕೆ, ಅವರ ಒಂದು ವ್ಯಕ್ತಿತ್ವದಿಂದ ಅವ್ರು ಗೆದ್ದಿದ್ದಾರೆ. ಓಕೆ, ಅದನ್ನೆಲ್ಲ ಜನ ನೋಡ್ತಾರೆ. ಓಕೆ, ಒಬ್ಬ ಒಳ್ಳೆ ಆ್ಯಕ್ಟರ್ ಆಗಿರ್ಬೋದು, ಆ ವ್ಯಕ್ತಿತ್ವ ಸರಿ ಇಲ್ಲ ಅಂತಂದರೆ ಜನ ಓಟ್ ಹಾಕಲ್ಲ. ಇಟ್ಸ್ ನಾಟ್ ಈಸಿ ಟು ವೋಟ್ ಸಂಬಡಿ ಲೈಕ್ ದ್ಯಾಟ್. ನೀವೆಷ್ಟೇ ಪ್ರಯತ್ನ ಪಡ್ಬೋದು, ಆ ಬೂತ್ನಲ್ಲಿ ಹೋಗಿ ಅವ್ರಿಗೆ ಇಷ್ಟ ಬಂದಿದ್ದು ಪ್ರೆಸ್ ಮಾಡೋದು, ಆ ಟೈಮ್ನಲ್ಲಿ ಅವ್ರಿಗೆ ಏನು ಯೋಚನೆ ಬರುತ್ತೆ ಅದನ್ನೇ ಮಾಡೋದು. ಸೊ ಹಾಗಾಗಿ ಹಿ ಹಸ್ ಪುಟ್ ಲಾಟ್ ಆಫ್ ಇಯರ್ಸ್ ಆಫ್ ಎಫರ್ಟ್. ಅವ್ರ ಮನಸ್ಸಿನಲ್ಲಿ ಇತ್ತೇನೋ ನಾನು ಆಗಬೇಕು ಅಂತ ಅಂದ್ಬಿಟ್ಟು, ಅದಕ್ಕೋಸ್ಕರ ಅವ್ರು ಡೆವಲಪ್ ಮಾಡಿಕೊಂಡ್ರು ಅವರು. ಸೊ ವಿ ಶುಡ್ ರೆಸ್ಪೆಕ್ಟ್ ಇಟ್. ಇವಾಗ ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾರೆ, ಮುಂದೆ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅವ್ರ ಮೇಲೇ. ಹೆಂಗೆ ಸರ್ಕಾರ ನಡೆಸ್ತಾರೆ, ಹೆಂಗೆ ಮುಂದಕ್ಕೆ ಹೋಗ್ತಾರೆ ಅಂತ ಅಂದ್ಬಿಟ್ಟು. ಸೊ ಅಲ್ಲೇ ನಿಮ್ಗೆ ಗೊತ್ತಾಗುತ್ತೆ ಅವ್ರು ಹೀಸ್ ಅ ಸಕ್ಸಸ್ಫುಲ್ ಆರ್ ಫೇಲ್ಯೂರ್ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾವು ಯಾರನ್ನೂ ಹೇಳೋಕ್ಕಾಗಲ್ಲ, ಬ್ಲೇಮ್ ಮಾಡೋಕ್ಕಾಗಲ್ಲ. ಇಟ್ ಈಸ್ ಲೆಫ್ಟ್ ಟು ಹಿಮ್. ಓಕೆ, ರಿಸಲ್ಟ್ ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಮುಂಬರೋ ದಿನದಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ, ಡೆವಲಪ್ಮೆಂಟ್ ಆದಾಗ ಗೊತ್ತಾಗುತ್ತೆ ಅವರು ಒಳ್ಳೇದೋ ಕೆಟ್ಟದೋ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇಫ್ ಸಂಬಡಿ ಈಸ್ ಡೂಯಿಂಗ್ ಗುಡ್, ಪ್ರೋತ್ಸಾಹ ಮಾಡೋಣ. ಅಲ್ಟಿಮೇಟ್ಲಿ ಏನಪ್ಪ, ನಾವು ಜೀವನದಲ್ಲಿ ದೇವರಂತೂ ಆಗೋಕ್ಕಾಗಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಆಸೆ ಇರುತ್ತೆ, ನಾನು ಹಿಂಗಾಗಬೇಕು ಹಂಗಾಗಬೇಕು ಅಂತ. ಅವನು ಆ ದಾರಿಯಲ್ಲಿ ನಡಿಬೇಕಾದ್ರೆ ಪ್ರೋತ್ಸಾಹ ಮಾಡೋಣ ಹೊರತು ಅವ್ರನ್ನ ಕುಗ್ಸೋದು ಬೇಡ, ಆಯಿತಾ? ಒಬ್ಬ ಪೊಲಿಟಿಷಿಯನ್, ಅವ್ನು ಆ್ಯಕ್ಟರ್ ಆಗ್ತಾನೆ, ಅವ್ನು ಟ್ರೈ ಮಾಡ್ತಾನಂದರೆ ಅದಕ್ಕೂ ಪ್ರೋತ್ಸಾಹ ಮಾಡೋಣ ಅಲ್ವಾ? ಸೊ ಒಬ್ಬ ಮನುಷ್ಯನಾದ ಮೇಲೆ ಎಲ್ಲರಿಗೂ ಒಂದು ಆಸೆ ಇರುತ್ತೆ, ನಾನು ಬೆಳಿಬೇಕು ಅಂತ ಅಂದ್ಬಿಟ್ಟು. ಸೊ ಐ ಥಿಂಕ್ ಸೊ ವಿ ಶುಡ್ ಸ್ಪ್ರೆಡ್ ಪಾಸಿಟಿವಿಟಿ ಸರ್. ನೀವು ಸಿನಿಮಾದ್ರ ಜೊತೆಗೆ ಕ್ರಿಕೆಟನ್ನು ಕೂಡ ಆಡ್ತಾ ಇರ್ತೀರ, ಅದು ನಿಮಗೆ ತುಂಬ ಇಷ್ಟ. ರೀಸೆಂಟಾಗಿ IPL ನೋಡ್ತಾ ಇರ್ತೀರ. ನಿನ್ನೆ ಮ್ಯಾಚ್ ಅಂತೂ ಹೆವಿ ಕ್ರೂಷಿಯಲ್ ಆಗಿತ್ತು, ಲಾಸ್ಟ್ ಬಾಲ್ ತನಕ ಡ್ರಾ ಆಗುತ್ತೋ, ಸೋಲ್ತಾರೋ ಗೆಲ್ತಾರೋ ಅಂತ. ಸೊ ಹೆಂಗನ್ಸುತ್ತೆ RCB ಮ್ಯಾಚು? ಮತ್ತು ಏನಾದ್ರು ಸಜೆಷನ್ನು
ಇವ್ರು ಚೆನ್ನಾಗಿ ಆಡ್ತಿಲ್ಲ, ಶಫಟ್ ಚೆನ್ನಾಗಿ ಆಡ್ತಿಲ್ಲ, ಜಿತೇಶ್ ಚೆನ್ನಾಗಿ ಆಡ್ತಿಲ್ಲ, ಆ ಥರದ್ದು ಒಂದು ಕ್ಯಾಲ್ಕುಲೇಷನ್ ಎಲ್ಲ ನಡೀತಿದೆ. ನೀವೇನು ಹೇಳ್ಬೋದು, ಅದು ಏನು ಸಜೆಷನ್ ಕೊಡ್ಬೋದು, ಏನಾದರೂ ಹೇಳ್ಬೋದಾ ಅಂತ? ಒಂದು ದಿಸ್ ಒನ್ IPL ಅಂದರೆ ಪ್ರತಿಯೊಬ್ಬರಿಗೂ ಒಂಥರ ಟೈಮ್ನಲ್ಲಿ ಹಬ್ಬ ಇದ್ದಂಗೆ. ಏನೇ ಇರಲಿ ಕೂತ್ಕೊಂಡು ಎಲ್ಲರೂ ಇದ್ರಿ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ನಾವು. ಅದು ಬರಲಿಲ್ಲ ಅಂತ ಅಂದ್ರೂ ಇದನ್ನು ತೊಗೊಂಡು ವಾಟ್ ಇಸ್ ದಟ್ ಕ್ರಿಕೆಟ್ ಫೋನಲ್ಲಿ ಸ್ಕೋರ್ ನೋಡ್ತಾ ಇರೋದು. ಐ ಮೀನ್ ಇಷ್ಟು ಹುಚ್ಚು ನಮಗೆಲ್ಲ. ದಟ್ಟು RCB ಆಡ್ಬೇಕಂದ್ರೂ ಬರೀ ನಮ್ಮ ಕರ್ನಾಟಕದವರಲ್ಲ, ಇಡೀ ವರ್ಲ್ಡ್ನಲ್ಲಿ ಅವ್ರಿಗೆ ಫ್ಯಾನ್ಸ್ ಇರೋದು. ಸೊ ನಿನ್ನೆ ಮ್ಯಾಚ್ ನೋಡ್ಬೇಕಾರೆ ಅನಿಸ್ತು, ಐ ಮೀನ್ ಹಿಂಗಿರ್ಬೇಕು ಮ್ಯಾಚ್ ಆ್ಯಕ್ಚುಲಿ. ಕೊನೆ ಬಾಲ್ವರೆಗೆ ಹೋಗಬೇಕು, ಆವಾಗಲೇ ಮಜಾ ಇರೋದು. ಬೇಗ ಬೇಗ ಮುಗಿದವ್ರು ಏನು ಮಜಾ ಇರುತ್ತೆ, ಒಂದು ಥ್ರಿಲ್ ಇಲ್ಲ, ಒಂದು ಕಿಕ್ ಇಲ್ಲ. ಸೊ ಇವಾಗ ನಾವು ಅವ್ರನ್ನ ತೆಗಿಬೋದು, ಇವ್ರನ್ನ ತೆಗಿಬೋದು, ಇರೋದಷ್ಟು ಜನ ತೊಗೊಂಡ್ಬಿಟ್ಟಿದ್ದಾರೆ, ಅವರಲ್ಲೇ ಆಡಿಸ್ಬೇಕು. ಆ್ಯಂಡ್ ಟು ಬಿ ವೆರಿ ಆನೆಸ್ಟ್, ಆ್ಯಸ್ ಅ ಕ್ರಿಕೆಟ್ ಪ್ಲೇಯರ್ ನಾನು ಹೇಳ್ತೇನಲ್ಲ, ಈ ಒಂದು ಅವರ ಜರ್ನಿನೂ ನಾವು ಅರ್ಥ ಮಾಡ್ಕೋಬೇಕು. ಇಟ್ ಈಸ್ ನಾಟ್ ಈಸಿ. ಓಕೆ, ನಾವಿಲ್ಲಿ ಹೇಳ್ಬಿಡ್ತೀವಿ, ಏನು ಗುರು ಆ ಬಾಲ್ ಹೊಡೆಯೋಕ್ಕಾಗಲಿಲ್ಲ ಅಂತ. ಓಕೆ, ಇಟ್ ಈಸ್ ನಾಟ್ ಈಸಿ. ಅವ್ರು ಅಷ್ಟು ಪ್ರಾಕ್ಟೀಸ್ ಮಾಡಬೇಕು, ಶರೀರ ಅಷ್ಟು ಇದಾಗಿರುತ್ತೆ, ಪ್ರಾಕ್ಟೀಸ್ ಮಾಡಿ ಮಾಡಿ ಮಾಡಿ. ಇಟ್ ಈಸ್ ನಾಟ್ ಈಸಿ ಟು ಬಿ ಸೋ ಫಿಟ್ ಫಾರ್ ಎಷ್ಟು 3 ತಿಂಗಳು 2 ತಿಂಗಳು, ಅದೇ 2 ಮಂತ್ಸ್ ನಡೀತಾ, 2 ಮಂತ್ಸ್ ನಡೆಯುತ್ತಲ್ವ ಟೂರ್ನಮೆಂಟ್. ಅವರಲ್ಲಿ ಆಡಬೇಕು, ಟ್ರಾವೆಲ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಇಟ್ ಈಸ್ ನಾಟ್ ಈಸಿ. ಸೊ ಅವ್ರಿಗೂ ಒಂದು ಬೆನಿಫಿಟ್ ಆಫ್ ಡೌಟ್ ಕೊಡೋಣ ಪ್ಲೇಯರ್ಸ್ಗೂ. ಪ್ರತಿ ಸತಿನೂ ನೀನು ಸೆಂಚುರಿ ಹೊಡಿಯೋಕ್ಕಾಗಲ್ಲ, ಪ್ರತಿನೂ ನೀನು ವಿಕೆಟ್ ತೊಗೊಳಕ್ಕಾಗಲ್ಲ. ನಿನ್ನ ಆಪೋಸಿಟ್ ಟೀಮ್ನವರು ನಿನಗೆ ಕಾಂಪಿಟೇಟಿವ್ ತಾನೆ, ಅವರು ದೇ ಆರ್ ಆಲ್ಸೋ ಗುಡ್. ಸೊ ಅಲ್ಟಿಮೇಟ್ಲಿ ನಾನು ಜನಕ್ಕೆ ಏನು ಹೇಳೋದಂದರೆ, ನೋಡಿ ಎಂಜಾಯ್ ಮಾಡಿ. ಓಕೆ, ಅವ್ರನ್ನ ಶಾಪ ಹಾಕೋದು, ಪಾಪ ತುಂಬ ಕಷ್ಟಪಡ್ತಾರೆ ಪ್ರತಿಯೊಬ್ಬರೂ. ಕಷ್ಟಪಟ್ಟಿದ್ದಕ್ಕೆ ಒಂದು ಟೀಮ್ನಲ್ಲಿದ್ದಾರೆ ಅವರು, ಅಲ್ವಾ? ಸೊ ತಪ್ಪಾದಾಗ ಕ್ಷಮಿಸ್ಬಿಡಿ, ನಮಗೂ ಬೇಜಾರಾಗುತ್ತೆ, ಕೊನೆಗೆ ಬಂದಿರುತ್ತೆ ಬೈಯೋದಕ್ಕೆ. ಬಟ್ ನಾನು ಆಸ್ ಅ ಕ್ರಿಕೆಟರ್ ನಾನು ಆ ಥರ ತಪ್ಪು ಮಾಡಿದ್ನಲ್ಲ, ನಾನು ಓಡಿಸ್ಕೊಂಡಿದ್ನಲ್ಲ ಅಂತ ಮನ್ಸಿಗೆ ಬರುತ್ತೆ. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು ಸರ್ ಇಷ್ಟೊತ್ತು ಮಾತಾಡೋಕ್ಕೆ. ಮತ್ತು ಬಾಲಿವುಡ್ಡಲ್ಲಿ ಮಿಂಚ್ತಾ ಇದ್ದೀರಾ, ಕನ್ನಡ ಆಡಿಯನ್ಸ್ಗೂ ಕೂಡ ನೀವು ಸಿನಿಮಾಗಳನ್ನು ಕೊಡಬೇಕು, ಅವರು ಕೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಅಪ್ಡೇಟ್ಸು, ಕನ್ನಡ ಸಿನಿಮಾ ಯಾವ್ದು ಮಾಡ್ತಾ ಇದ್ದೀರಾ ಏನು ಅಂತ? ಇವಾಗ ಕಾಡ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು 2 ವೀಕ್ಸ್ ಬ್ಯಾಕು. ವೆರಿ ಗುಡ್ ಮೂವಿ. ಬಟ್ ಅನ್ಫಾರ್ಚುನೇಟ್ಲಿ ಜಾಸ್ತಿ ಜನ ಬಂದು ನೋಡಲಿಲ್ಲ. 100% ಇವಾಗ OTT ಬಂದಾಗ ನೋಡಿದಾಗ ನಿಮಗೆ ಅನಿಸುತ್ತೆ, ಯಾಕೆ ಈ ಸಿನಿಮಾನ ನಾವು ಥಿಯೇಟ್ರಲ್ಲಿ ನೋಡಲಿಲ್ಲ ಅಂತ ಅಂದ್ಬಿಟ್ಟು. ಸೊ ಪ್ರತಿ ಕನ್ನಡಿಗರು ನಾನು ಹೇಳೋದು, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ ಕನ್ನಡದಲ್ಲಿ. ಥಿಯೇಟ್ರಿಗೆ ಹೋಗಿ ಆ 1 ವೀಕ್ ಇದೆಯಲ್ಲ, ತುಂಬ ಕಷ್ಟ ಇದೆ ಒಬ್ಬ ಪ್ರೊಡ್ಯೂಸರ್ಗೆ ಆ ಸಿನಿಮಾನ ನಿಲ್ಲಿಸೋದಕ್ಕೆ. ನೀವು ಹೋಗಿ ನೋಡ್ಬಿಟ್ಟು ಅದ್ರ ಬಗ್ಗೆ ನೆಗೆಟಿವ್ ಪಾಸಿಟಿವ್ ಎನಿಥಿಂಗ್ ಯು ಡೂ ಇಟ್. ಯಾಕಂದರೆ ಒಂದೊಂದು ಸಿನಿಮಾ ನಿಜವಾಗ್ಲೂ ಒಳ್ಳೆಯದಾಗಿರುತ್ತೆ, ಅದನ್ನು ನಾವು ನೋಡಿರಲ್ಲ. ಸೊ ಇವಾಗ ನಾನು ಕೃಷ್ಣಾವತಾರಂ ಅಂತ ಮಾಡಿರೋದು, ಇದು ಇಂಗ್ಲೀಷು, ಹಿಂದಿ, ತೆಲುಗು, ತಮಿಳ್ನಲ್ಲಿ ರಿಲೀಸ್ ಆಗ್ತಾ ಇರೋದು. ಇಂಗ್ಲೀಷ್ ಆಲ್ ಓವರ್ ದ ವರ್ಲ್ಡ್ ರಿಲೀಸ್ ಆಗಿದೆ. ಲ್ಯಾಂಗ್ವೇಜ್ನ ಸೈಡ್ಗೆ ಹಾಕ್ಬಿಟ್ಟು ನೀವು ಈ ಸಿನಿಮಾಗೆ ಹೋಗಿ ನೋಡಿದ್ರೆ ತುಂಬ ಇಷ್ಟಪಡ್ತೀರಾ. ಯಾಕಂದರೆ ಕೃಷ್ಣನ ಒಂದು ಎಮೋಷ್ನಲ್ ಸೈಡು ಈ ಸಿನಿಮಾದಲ್ಲಿ ಕ್ಯಾಪ್ಚರ್ ಮಾಡಿರೋದು. ಆ್ಯಂಡ್ ನಿಮ್ಮ ಪ್ರೀತಿಯ JK ಇದರಲ್ಲಿ ಒಂದು ಒಳ್ಳೆ ಪಾತ್ರ ಮಾಡಿದ್ದಾರೆ. ಐ ಆಮ್ ಶ್ಯೂರ್ ನೀವು ನನಗೆ CK ರಾಮ್ನಲ್ಲಿ ರಾವಣನ ಹೆಂಗೆ ನೀವು ಪ್ರೋತ್ಸಾಹ ಮಾಡಿದ್ರೋ, ಇದರಲ್ಲೂ 100% ನಿಮ್ಗೆ ಇಷ್ಟ ಆಗುತ್ತೆ. ಸೊ ದಯವಿಟ್ಟು ಹೋಗಿ ಈ ಸಿನಿಮಾ ನೋಡಿ. ಮುಂದೆ 2 ಸಿನಿಮಾ ನಡೀತಾ ಇದೆ ಶೂಟಿಂಗು ಕನ್ನಡದಲ್ಲಿ. ಒಂದು ದಿವೀರ್ ಅಂತ ಅಂದ್ಬಿಟ್ಟು, ಇನ್ನೊಂದು ಮಾರ್ಗ ಅಂತ ಅಂದ್ಬಿಟ್ಟು. ಸೊ ಮುಗಿದ ತಕ್ಷಣ ನಿಮಗೆಲ್ಲ ಅಪ್ಡೇಟ್ ಸಿಗುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್ ನಿಮಗೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್.